ಸರ್ ಒಂದ್ಸಲ ಪರ್ಸ್ ಕದಿಯಕ್ಕೆ ಅಂತ ಒಬ್ರು ಜೇಬಿ ಕೈ ಹಾಕ್ದೆ ಸರ್. ಸೇಮ್ ಟೈಮಲ್ಲಿ ನನ್ ಕೈ ಮೇಲೆ ಇನ್ನೊಂದ್ ಕೈ ಬಿತ್ತು ಸರ್. ಯಾರಪ್ಪ ಅಂತ ನೋಡ್ತೀನಿ, ಒಬ್ಬ ವಯಸ್ಸಾದ ಮುದುಕ ಸರ್. ಅವ್ರೇನ್ ಹೇಳಿದ್ರು ಗೊತ್ತಾ ಸರ್? ಕಳ್ತನ ಮಾಡಬಾರ್ದಪ್ಪ, ರೌರವ ನರಕಕ್ಕೆ ಹೋಗ್ಬೇಕಾಗುತ್ತೆ. ನೀನು ಕದಿಯೋ ದುಡ್ಡು ಮಕ್ಕಳು ಸ್ಕೂಲ್ ಫೀಸ್ ಆಗಿರ್ಬಹುದು, ಮೆಡಿಸಿನ್ ತಗೊಳಕ್ಕಾಗಿರ್ಬಹುದು, ಇಡೀ ತಿಂಗಳೆಲ್ಲ ಕಷ್ಟಪಟ್ಟು ದುಡ್ಡು ಸಂಬಳ ಸಂಸಾರ ನಡ್ಸಕ್ಕಿರ್ಬಹುದು. ದುಡ್ಡು ರಕೊಂಡವ್ರು ಶಾಪ ಹಾಕಿದ್ರೆ ಸರ್ವನಾಶ ಆಗಿ ಹೋಗುತ್ತೆ. ಅವತ್ತೇ ಡಿಸೈಡ್ ಮಾಡ್ಬಿಟ್ಟೆ ಸರ್, ಪಿಕ್ ಪಾಕೆಟ್ ಮಾಡಬಾರ್ದು ಅಂತ. ಆಮೇಲೆ ಬ್ಲ್ಯಾಕ್ ಟಿಕೆಟ್ ಮಾರಕ್ಕೆ ಶುರು ಮಾಡಿದ್ಯಾ? ಸರ್ ಇನ್ನು ಫುಲ್ ಸ್ಟಾಪ್ ಇಟ್ಟಿಲ್ಲ. ಒಳ್ಳೆ ಹುಡುಗನಾಗಿ ಒಂದೊಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡೆ ಸರ್. ಪೆಟ್ರೋಲ್ ಬಂಕ್ ಸೇರಿದೆ ಸರ್. ಎಲ್ಲಾ ಗಾಡಿಗಳಿಗೂ ಪೆಟ್ರೋಲ್ ಡೀಸೆಲ್ ಹಾಕ್ತಾ ಲೈಫ್ ಸೆಟ್ಲ್ ಅನ್ಕೊಂಡೆ ಸರ್. 20 ದಿವಸ ಕಳೀತು. ಒಂದೇ ಸಮ ಮಳೆ, ಜೊತೆಗೆ ಗುಡುಗು ಸಿಡಿಲು. ಆ ಮಳೆಲು ನಿಮ್ ಸಂಬಂಧಿಕರು ಜೀಪಲ್ಲಿ ಬಂದ್ರು ಸರ್. ಪೆಟ್ರೋಲ್ ಹಾಕ್ದೆ. ಟಾಡಾ ಕೈದಿ ರೇಂಜ್ ಅಲ್ಲಿ ಕೈಗೆ ಬೇಡಿ ಹಾಕಿದ್ರಿ ಸರ್. ಸುಮ್ಮನೆ ಬಾ ಸರ್, ನನ್ ಬಿಟ್ಬಿಡಿ ಸರ್. ನಾನು ಪಿಕ್ ಪಾಕೆಟ್ ಮಾಡೋದು ಬಿಟ್ಬಿಟ್ಟಿದ್ದೀನಿ ಸರ್. ಸದಾಶಿವನಗರದಲ್ಲಿ 10 ಜನರ ಪರ್ಸನ್ನ ದೇಪಿದ್ಯಾ? ಆ 10 ಪರ್ಸ್ ಅಲ್ಲಿ ನನ್ನ ಮಗಳದ್ದು ಒಂದಿದೆ. ಅಯ್ಯೋ, ನಿಮ್ ಮಗಳ ಮೇಲೆ ಆಣೆ ಸರ್. ನಾನು ಪಿಕ್ ಪಾಕೆಟ್ಗೆ ಗುಡ್ ಬೈ ಹೇಳ್ಬಿಟ್ಟಿದ್ದೀನಿ ಸರ್. ಬೇಕಾದ್ರೆ ಕರ್ಪೂರ ಹಚ್ಚಲ. ನಾನು ಸಿನ್ಸಿಯರ್ ಆಗಿ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್. ನಾನು ನಿನ್ಕಿಂತ ಸಿನ್ಸಿಯರ್ ಜಾಸ್ತಿ ವರ್ಕ್ ಅಲ್ಲಿ. ಸರ್ ಸರ್ ಸಖತ್ ಬೆಂಡತ್ತಿದ್ರಿ ಸರ್. ಮತ್ತೆ ಅದೇ ಸ್ಲೇಟ್, ಅದೇ ಫೋಟೋ. 4 ದಿನ ಆದ್ಮೇಲೆ ಒರಿಜಿನಲ್ ಸಿಗ್ದ. ಅವನಂದರು, ನಾನ್ ಬಾಹರ್. ನೆಕ್ಸ್ಟ್ ಏನಪ್ಪಾ ಅನ್ನೋ ಅಷ್ಟರಲ್ಲಿ ದೇವ್ರ ಸಪೋರ್ಟ್ ಮಾಡ್ದ ಸರ್. ಕಾಫಿ ಡೇಲಿ ಕೆಲಸ ಸಿಕ್ತು ಸರ್. ದಿನ ಕ್ಯಾಪಚಿನೋ ಲಾತೆ ಪಾತೆ ಅಂತ ಕೊಡ್ತಾ 20 ದಿನ ಕಳೀತು ಸರ್. ಮತ್ತೆ ಮಳೆ ಗುಡುಗು ಸಿಡ್ಲಾ? ಇಲ್ಲ ಸರ್, ಪುನಃ ನಿಮ್ ಸಂಬಂಧಿಕರು ಬಂದ್ರು. ಯಾಕೆ ಸರ್? ನಡೆಯೋ ಹೇಳ್ತೀನಿ. ನಿನ್ನೆ ಗಾಂಧಿನಗರದಲ್ಲಿ ಎಷ್ಟು ಪರ್ಸ್ ದೇಪ್ದೆ? ಗಾಂಧಿನಗರದಲ್ಲಿ ಪರ್ಸ್ ಎಲ್ಲಿದೆ ಸರ್? ಬರೀ ಖಾಲಿ ಬ್ರೀಫ್ ಕೇಸ್. ಹೇಳೋ, ಡವ್ ಮಾಡ್ಬೇಡ ಸರ್. ಕಾಫಿ ಎಷ್ಟು ಕೊಟ್ಟೆ ಅಂತ ಕೇಳಿ, ಅದನ್ನ ಹೇಳ್ತೀನಿ. ನಿನಗೆ ಟ್ರೀಟ್ಮೆಂಟ್ ಕೊಟ್ರನೆ ಬಾಯ್ ಬಿಡೋದು. ಮತ್ತೆ ಬೆಂಡೆತ್ತಿದ್ರು ಸರ್. ಅದೇ ಸ್ಲೇಟು, ಅದೇ ಫೋಟೋ. ಆ ಇನ್ಸ್ಪೆಕ್ಟರ್ 2ನೇ ಅಂತಿ ಮೇಲೆ ಅದೇನ್ ಕೋಪ ಆಯ್ತೋ ಏನೋ ಎಲ್ಲ ನನ್ನ ಮೇಲೆ ತಿರ್ಸ್ಕೊಂಡ್ಬಿಟ್ಟ ಸರ್. ಮತ್ತೆ ಅವ್ರನ್ನೆಲ್ಲಿ ಸಿಕ್ತ. ಅವನಂದರು, ನಾನ್ ಬಾರ್. ನನಗೂ ಸಕ್ಕ ತುರ್ದೋಗಿತ್ತು ಸರ್. ಒಂದ್ ಆವಾಜ್ ಆಗ್ತೆ. ಸಾಕ್ ನಿಲ್ಸ್ರೆ, ಸುಮ್ಮನೆ ಹೊಡಿತಾನೆ ಇದೀರಲ್ಲ. ನಾನೇನ್ ತಪ್ಪು ಮಾಡಲ್ಲ ಅಂತ ಹೇಳಿಲ್ವಾ? ಅದಕ್ಕೇನಂದ ಅವನು? ಒಂದು ಸಲ ಸ್ಲೇಟ್ ಹಿಡಿದ್ರೆ ಫಿನಿಶ್. ಪೊಲೀಸ್ ರೆಕಾರ್ಡು, ಗಿನ್ನಿಸ್ ರೆಕಾರ್ಡು ಎರಡೂ ಒಂದೇ. ಈ ಏರಿಯಾದಲ್ಲಿ ಯಾರೇ ಪಿಕ್ ಪ್ಯಾಕೆಟ್ ಮಾಡಿದ್ರು ನಿನ್ನನ್ನೇ ಅರೆಸ್ಟ್ ಮಾಡೋದು. ತಿಳಿತನ? ಸರಿ ಸರಿ, ಇನ್ಮೇಲೆ ಬ್ಲ್ಯಾಕ್ ಟಿಕೆಟ್ ಮಾರಬೇಡ. ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡೋ. ಔಟ್ ಔಟ್ ಔಟ್. ಯಾರ್ ಸರ್ ಕೊಡ್ತಾರೆ ಕೆಲಸ? ನೀವೇ ನನ್ಗೊಂದು ಕೆಲಸ ಕೊಡ್ಸಿ ಸರ್. ನಿಮ್ ಪಾದನ ಜೆರಾಕ್ಸ್ ಮಾಡಿ ಪೂಜೆ ಮಾಡ್ತೀನಿ. ಕತೆನೇ ಉಲ್ಟಾ ಆಗ್ತಾ ಇದೆ. ಮದುವೆ ಆಗೋ ಬ್ರಾಹ್ಮಣ ಅಂದ್ರೆ ನೀನೇ ನನ್ ಹೆಂಡತಿ ಅಂದಾಗ ಆಯ್ತು. ಸರ್, ನಾನು ನಿಯತ್ತಾಗಿ ಬದುಕ್ಬೇಕು ಅಂದ್ರೆ ಈ ಪೊಲೀಸ್ನವ್ರು ಹಾವಳಿ ಇರಬಾರ್ದು. ಇನ್ ಮುಂದೆ ನೀವೇ ನನ್ನ ಪಾಲ್ಗೆ ಗಾಡು, ಗಾಡ್ ಫಾದರ್. ಒಂದ್ ಕೆಲಸ ಕೊಡ್ಸಿ ಸರ್, ಈ ಬಡಜೀವ ಬದುಕೊಂತೀನಿ. ಓ, ಅರ್ಜೆಂಟ್ ಆಗಿ ಆಗಲ್ಲ ಅಂತ ತಾನೆ ಈ ಲುಕ್. ಸರ್, ನಿಮಗ್ ನಾನು 10 ಡೇಸ್ ಟೈಮ್ ಕೊಡ್ತೀನಿ. 10 ದಿವಸ ಅಷ್ಟರಲ್ಲಿ ನನಗೆ ಕೆಲಸ ಕೊಡ್ಸ್ಬಿಡಿ ಸರ್. ಹೇಗೂ ಜೇಬ್ಲಿಯೋದು ಒಂದು 10 ದಿನಕ್ಕಾಗುತ್ತೆ ಸರ್. ಆಮೇಲೆ ನಿಮ್ಮ ಆಣೆಗೂ ಆ ಅಣ್ಣಮ್ ನಾಣೆಗೂ ಈ ಬ್ಲ್ಯಾಕ್ ಟಿಕೆಟ್, ಪಿಕ್ ಪಾಕೆಟ್ ಯಾವ್ದು ಮುಟ್ಟಲ್ಲ ಸರ್. ಸರ್, ಆಗಾಗ ಟಚ್ ಅಲ್ಲಿ ಇರ್ತೀನಿ. ಬಿ ಸರ್, ನೋ BP, ಬಿಂದಾಸ್ ಆಗಿರ್ಬೇಕು ಅಲ್ಲ ಸರ್? ಬ್ರೈನ್ಗೆ ಕೈ ಹಾಕಿದ್ರು ಮನಸ್ಸಲ್ಲೇ ಉಳ್ಕೊಂಡ್ಬಿಡ್ತಾನೆ.